ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನದಲ್ಲಿ ಮದ್ಯಪ್ರಿಯರಿಗೆ ಒಂದು ಎಚ್ಚರಿಕೆಯ ಸಂದೇಶ. ನೀವೇನಾದ್ರೂ ಬೆಳಗೆಲ್ಲ ಕೆಲಸ ಮಾಡಿ ಸುಸ್ತಾಯ್ತು ಅಂತ ಸಂಜೆ ಒಂದು 90 ಹೊಡ್ಕೊಂಡು ಮನೆಗೆ ಹೋಗ್ತಿರೋದಾದ್ರೆ ಅಥವಾ ಮದ್ಯಪ್ರಿಯರಾಗಿದ್ರೆ ಈ ಸುದ್ದಿಯನ್ನೊಮ್ಮೆ ನೋಡಿ. ಇಷ್ಟು ದಿವಸ ನಾವು ಯಾವ್ದಾವುದೋ ಪ್ರಾಡಕ್ಟ್ಗಳೆಲ್ಲನೂ ಡೂಪ್ಲಿಕೇಟ್ ನೋಡ್ಕೊಂಡ್ ಬಂದ್ಬಿಟ್ವಿ. ಕೊನೆಗೆ ಎಲ್ಲಿ ಗಂಟ ಬಂದ್ರು, ಪ್ಲಾಸ್ಟಿಕ್ ಅಕ್ಕಿ ಮಾಡೋ ಲೆವೆಲ್ ಗಂಟ ಬಂದ್ರು. ಈಗ ಮದ್ಯದ ಸರತಿ, ಎಣ್ಣೆನೂ ಡೂಪ್ಲಿಕೇಟ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಂತೆ. ಅಲ್ಲ, ಇದೇನು ಹೊಸ ವಿಷಯ ಅಲ್ಲ ಜನಕ್ಕೆ. ಬಟ್ ಸ್ಟಿಲ್ ಹಾಸನದ ಮದ್ಯದ ಅಂಗಡಿಗಳಲ್ಲಿ ಡೂಪ್ಲಿಕೇಟ್ ಎಣ್ಣೆಯನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದನ್ನ ಸಾಕ್ಷಿ ಸಮೇತ ಓರ್ವ ಮದ್ಯಪ್ರಿಯರು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತೀನಿ ಇವತ್ತು. ಎಣ್ಣೆ ಕುಡಿಯೋದೇ ತಪ್ಪು, ಎಣ್ಣೆ ಆರೋಗ್ಯಕ್ಕೆ ಹಾನಿಕರ, ಮದ್ಯವನ್ನ ಕುಡಿಬೇಡಿ ಅನ್ನೋದೇ ಈ ಕ್ಷಣದವರೆಗೂ ಕೂಡ ನಮ್ಮ ಪ್ರತಿವಾದ. ಆದರೆ ಇದನ್ನ ಮೀರಿಯೂ ಆ ಬಾಟ್ಲೇ ಬರೆದಿರ್ತಾರೆ, ಮೇಲ್ಗಡೆ ಬಾಟ್ಲಲ್ಲೋ ಪ್ಯಾಕೆಟಲ್ಲೋ ಮೇಲೆ ಬರೆದಿರ್ತಾರೆ ಮದ್ಯ ಆರೋಗ್ಯಕ್ಕೆ ಹಾನಿಕಾರಕ, ಸಾವು ಸಂಭವಿಸಬಹುದು ಅಂತ. ಅದಾಗಿಯೂ ಕೂಡ ನೀವು ಸೇವನೆಯನ್ನ ಮಾಡ್ತಾ ಇದ್ರೆ ಕಡಿಮೆ ಮಾಡಿ. ಅದರ ಜೊತೆಗೆ ಈ ಎಣ್ಣೆಯಲ್ಲೂ ಡೂಪ್ಲಿಕೇಟ್ ಎಣ್ಣೆಗಳು ಬಂದ್ಬಿಟ್ಟಿದೆಯಂತಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಬಗ್ಗೆ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮದ್ಯಪ್ರಿಯರೇ, ಎಣ್ಣೆ ಕಿಕ್ಕೇರಿಸಿಕೊಳ್ಳೋ ಮುನ್ನ ಎಚ್ಚರ. ಎಣ್ಣೆಯ ಕಿಕ್ಕೇರಿಸಿಕೊಳ್ಳೋ ಮುನ್ನ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಮದ್ಯಪ್ರಿಯರಾಗಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ನೀವೇನಾದ್ರೂ ಮದ್ಯಪ್ರಿಯರಾಗಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಹಾಸನದಲ್ಲಿ ನಡೀತಾ ಇದೆಯಂತೆ ಭಾರಿ ಲಿಕ್ಕರ್ ಮಾಫಿಯಾ. ಯಸ್, ಎಂಥೆಂಥದ್ದು ಮಾಫಿಯಾಗಳೆಲ್ಲವೂ ಬಂದು ಹೋಗಾಯ್ತು. ಈಗ ಹಾಸನದಲ್ಲಿ ಭಾರಿ ಮಟ್ಟದಲ್ಲಿ ಲಿಕ್ಕರ್ ಮಾಫಿಯಾ ನಡೀತಾ ಇದೆಯಂತೆ. ಹಾಸನದ ಮದ್ಯದ ಅಂಗಡಿಗಳಿಗೆ ಎಂಟ್ರಿ ಕೊಟ್ಟಿದ್ಯಂತೆ ಡೂಪ್ಲಿಕೇಟ್ ಎಣ್ಣೆ. ಹಾಸನದ ಮದ್ಯದ ಅಂಗಡಿಗಳಿಗೆ ಡೂಪ್ಲಿಕೇಟ್ ಎಣ್ಣೆ ಎಂಟ್ರಿ ಕೊಟ್ಬಿಟ್ಟಿದೆಯಂತೆ. ಹಾಗಿದ್ರೆ ರಿಯಲ್ ಹಾಗೂ ಡೂಪ್ಲಿಕೇಟ್ ಮದ್ಯವನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದನ್ನ ಯಾರೊಬ್ರು ಇಲ್ಲಿ ಸಾಕ್ಷಿ ಸಮೇತವಾಗಿ ಪ್ರಾತ್ಯಕ್ಷತೆಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ತೀವಿ. ರಿಯಲ್ ಹಾಗೂ ಡೂಪ್ಲಿಕೇಟ್ ಎಣ್ಣೆಯ ವ್ಯತ್ಯಾಸವನ್ನ ತೆರೆದಿಟ್ಟಿದ್ದಾರೆ ಓರ್ವ ಮದ್ಯಪ್ರಿಯ ಹಾಸನದವರು. ಕಡ್ಡಾಯ ವ್ಯಾಪ್ತಿಯವರಂತೆ. ತಮ್ಮ ವ್ಯಾಪ್ತಿಯಲ್ಲಿ ಸಿಕ್ಕಂತಹ ಮದ್ಯದಲ್ಲಿ ಡೂಪ್ಲಿಕೇಟ್ ಎಣ್ಣೆ ಬಂದ್ಬಿಟ್ಟಿದೆ. ಅದರಲ್ಲಿ ಡೂಪ್ಲಿಕೇಟ್ ಯಾವುದು, ರಿಯಲ್ ಯಾವುದು ಅಂತ ಎರಡನ್ನೂ ಅಕ್ಕಪಕ್ಕ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ನಿಮ್ಮ ಮುಂದೆ ಕೂಡ ತೋರಿಸ್ತೀನಿ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇವತ್ತು ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ, ಯಾವುದೇ ಪ್ರಾಡಕ್ಟ್ ಒಂದು ಮಾರುಕಟ್ಟೆಗೆ ಬಂದ್ರೆ ಒಂದು ಒರಿಜಿನಲ್, ಒಂದು ಡೂಪ್ಲಿಕೇಟ್. ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ನೀರಿನ ಬಾಟ್ಲು ವಿಚಾರದಲ್ಲಿ ತಗೊಳ್ಳಿ. ನಾವೆಲ್ಲ ಆಗ ನೀರಿನ ಬಾಟ್ಲು ಅಂತ ಅಂದ್ರೆ ಬಿಸ್ಲರಿ ನೀರು ಕುಡಿ ಅಂತ ಕೇಳ್ತಾ ಇದ್ವಿ. ಈಗ ನೀವು ಯಾವುದೇ ವಾಟರ್ ಕೇಳಿ ಎಲ್ಲವಕ್ಕೂ ಕೂಡ ಗ್ರೀನ್ ಕಲರ್ ಒಂದು ಲೇಬಲ್ ಅಂಟಿಸಿರ್ತಾರೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಇಲ್ಲ ಅಂತಂದ್ರೆ ಯಾವುದೋ ಸಿಂಬಲ್ ಚೇಂಜ್ ಇರುತ್ತೆ, ಲೋಗೋದಲ್ಲಿ ಏನೋ ಒಂಚೂರು ವ್ಯತ್ಯಾಸ ಇರುತ್ತೆ. ಇದು ಎಲ್ಲಿವರೆಗೂ ತಲುಪಿಟ್ಟಿದೆ ಇವತ್ತು ಅಂತ ಅಂದ್ರೆ, ಕುಡಿಯುವ ನೀರಿಂದ ಹಿಡಿದು ತಿನ್ನುವ ಅಕ್ಕಿಯವರೆಗೂ ಅಕ್ಕಿನೂ ಡೂಪ್ಲಿಕೇಟ್. ಇವತ್ತು ಮೈದಾ ಹಿಟ್ಟು, ಸಕ್ಕರೆ ಎಲ್ಲವೂ ಡೂಪ್ಲಿಕೇಟೇ. ರಿಯಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗದೇ ಇರೋ ಸ್ಥಿತಿ, ಆ ಲೆವೆಲಿಗೆ ಇವತ್ತು ಡೂಪ್ಲಿಕೇಟ್ ಮಾಡ್ತಾರೆ. ಈಗ ಇವತ್ತಿನ ಸರದಿ ಮದ್ಯದ ಸರದಿ, ಲಿಕ್ಕರ್ ಮಾಫಿಯಾ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಏನಿದು ಲಿಕ್ಕರ್ ಮಾಫಿಯಾ? ಲಿಕ್ಕರ್ ಮಾಫಿಯಾ ಏನಪ್ಪಾ ಅಂತ ಅಂದ್ರೆ, ಇದು MSIL ಗಳಲ್ಲಿ ನಡೀತಾ ಇಲ್ಲವಂತೆ ಅವರು ಹೇಳುವ ಪ್ರಕಾರ. ನಾನೇನ್ ಚೆಕ್ ಮಾಡಕ್ ಹೋಗಿಲ್ಲ. ಆದ್ರೆ ಖಾಸಗಿ ಮದ್ಯದ ಅಂಗಡಿಗಳಲ್ಲಿ ಇವೆಲ್ಲ ನಡೀತಾ ಇದೆಯಂತೆ. 100 ಒರಿಜಿನಲ್ ಎಣ್ಣೆ ಬಾಟ್ಲಿನ ತಗೊಬಂದ್ರೆ 100 ಡೂಪ್ಲಿಕೇಟ್ ಎಣ್ಣೆ ಬಾಟ್ಲಿಗಳನ್ನ ತಗೊಂಡ್ಬರ್ತಾರೆ. 100 ಇವುಗಳನ್ನ ಸೇಲ್ ಮಾಡಿದ್ರೆ ನೀವು ಅಬಕಾರಿ ಇಲಾಖೆಗೆ ಮಾಹಿತಿ ಕೊಡಬೇಕು. ಸ್ಟಾಕ್ ಎಷ್ಟಿದೆ, ಎಲ್ಲಿಂದ ತಗೊಂಡ್ಬಂದಿದ್ದೀರಿ, ಬ್ಯಾಚ್ ಯಾವುದು, ಇವೆಲ್ಲ ಸ್ಟಾಕ್ ತಗೊಬಂದು ನೀವು ಮದ್ಯವನ್ನ ಮಾರಾಟ ಮಾಡಬೇಕು. ಆದ್ರೆ ನೀವು ಈ ಡೂಪ್ಲಿಕೇಟ್ ಎಣ್ಣೆಗಳು ತಂದಿರ್ತಾರಲ್ಲ ಮತ್ತೆ 100, ಅದಕ್ಕೆ ಯಾವುದೇ ಲೆಕ್ಕ ಕೊಡೋ ಹಾಗಿಲ್ಲ. ಯಾರೋ ಒಂದಿಷ್ಟು ಕಂಪ್ನಿ ಜೊತೆ, ಈ ತರ ಡೂಪ್ಲಿಕೇಟ್ ಎಣ್ಣೆ ಮಾಡೋ ಕಂಪ್ನಿ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅವನಿಗೊಂದಿಷ್ಟು ಪರ್ಸೆಂಟೇಜ್, ಇವನ್ಗೊಂದು ಪರ್ಸೆಂಟೇಜ್, ಯಾರೋ ಮಧ್ಯವರ್ತಿ ಅವ್ರಿಗೊಂದಿಷ್ಟು ಪರ್ಸೆಂಟೇಜ್. ಇಲ್ಲಿ ರಿಯಲ್ ಎಣ್ಣೆನೆ ಕುಡಿದು ಜನ ಸಾಯ್ತಾವ್ರಿ ಇವತ್ತು. ಇದ್ರ ಜೊತೆಗೆ ಡೂಪ್ಲಿಕೇಟ್ ಎಣ್ಣೆ ಕೊಟ್ಟು 4 ದಿವಸಕ್ಕೆ ಸಾಯನ್ನ 2 ದಿವಸಕ್ಕೆ ಸಾಯಿಸ ಅಂತ ಕೆಲಸ ನಡೆಸ್ತಾ ಇದ್ದಾರೆ. ಇದೆಲ್ಲ ಹೊರಗಡೆ ರಾಜಧಾನಿಗಳಲ್ಲಿ, ಮತ್ತೊಂದ್ ಕಡೆ ಬೆಂಗಳೂರು, ಮೈಸೂರುಗಳಲ್ಲಿ ನಡೀತಾ ಇರ್ತಕ್ಕಂಥದ್ದಲ್ಲ. ಬದಲಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ಈ ರೀತಿಯಾದಂತ ಒಂದು ಮಾಫಿಯಾ ನಡೀತಾ ಇದೆ ಅನ್ನೋದನ್ನ
ಸಾಕ್ಷಿ ಸಮೇತ ಒಬ್ರು ಮದ್ಯಪ್ರಿಯರು ಕುತ್ಕೊಂಡು 2 ಎಣ್ಣೆ ಬ್ಯಾಕೆಟ್ಗಳನ್ನ ಅಕ್ಕಪಕ್ಕ ಇಟ್ಕೊಂಡು, ಯಾವ್ದೋ MC ಬಿಸ್ಕಿ ಅಂತೆ, ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, 2 ಅಕ್ಕಪಕ್ಕ ಇಟ್ಕೊಂಡು ಇದ್ರದ್ದು ವ್ಯತ್ಯಾಸ ಏನು ಅನ್ನೋದನ್ನ ತೆರೆದಿಟ್ಟಿದ್ದಾರೆ. ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ಒಮ್ಮೆ ನೋಡ್ಕೊ ಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ. ಅದಕ್ಕೆ ನಾನು ಕಟ್ಟಾಯದ ಹೋಬಳಿಯಿಂದ ಮಾತಾಡ್ತಿರೋದು. ವಿಷಯ ಏನಂತಂದರೆ, ನಮ್ಮ ಕಟ್ಟಾಯದ ಹೋಬಳಿ ಸಕಲೇಶಪುರ ವಿಧಾನಸಭೆಗೆ ಸೇರುತ್ತೆ. ಈ ಕಡೆ ಹಾಸನಿಗೆ ನಮಗೆ 15 ಕಿಲೋಮೀಟರ್ ಅಷ್ಟೇ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ನಮ್ಮ ಕಟ್ಟಾಯದ ಹೋಬಳಿಲಿ ಈ ಅನಿವಾರ್ಯ ಆಗಿದೆ. ಈಗ ಏನೇನೇ ನಾವು ಮಾತಾಡೋಕ್ಕೆ ಹೋದರೂ ಎಣ್ಣೆ ಅನ್ನೋದು ವಿಚಾರ ತಗೊಂಡಾಗ ಎಣ್ಣೆ ಕುಡಿತಾರಾ, ಏನೋ ಒಂದು ಅಪಾರ್ಥ ಅದು ಇದು ಅಂತ ಜನ ಸಾಮಾನ್ಯವಾಗಿ ತಿಳ್ಕೊತಾ ಇದ್ದಾರೆ. ಆದರೆ ಎಣ್ಣೆನೇ ಅನಿವಾರ್ಯವಾಗಿ ಈ ನಮ್ಮ ಹಾಸನದಲ್ಲಿ ಅನಿವಾರ್ಯ ಆ ಥರ ಆಗೋಗ್ಬಿಟ್ಟಿದೆ. ಆದರೆ ಇದನ್ನೇ ಮಾಫಿಯಾ ಮಾಡ್ಕೊಂಬಿಟ್ಟು ನಮ್ಮ ಹಾಸನದಲ್ಲಿ ಏನು ಈ ಎಣ್ಣೆ ಅಂಗಡಿಗಳಿದೆ, ಮದ್ಯ ಮಾಟದ ಮಾಲೀಕರಿದ್ದಾರೆ, ಅದನ್ನು ನಮ್ಮ ಹಾಸನ ಜನಗಳಿಗೆ ಭಾರಿ ಅನ್ಯಾಯ ಮಾಡ್ತಾವ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಕಳಪೆ ಎಣ್ಣೆ ಕುಡಿಸ್ತಾ ಇದ್ದಾರೆ. ಅವರ ಆರೋಗ್ಯನ ಹದಗೆಡಿಸ್ತಾ ಇದ್ದಾರೆ. ಹೆಂಗೆ ಉದಾಹರಣೆ ಅಂತಂದರೆ, ನಮ್ಮ ಕಟ್ಟಾಯದ ಹೋಬಳಿಲಿ ಒಂದೇ ಒಂದು MSL ಇಲ್ಲ. ಆಮೇಲೆ ಕಟ್ಟಾಯದಲ್ಲಿ ಇರೋ 2 ಬಾರಲ್ಲಿ ಒಂದು ಒರಿಜಿನಲ್ಲು, ಒಂದು ಡೂಪ್ಲಿಕೇಟು, ಒಂದು ವಿಷ ಕುಡ್ದಂಗೆ ಆಗುತ್ತೆ, ಇನ್ನೊಂದು ಅದೂ ಸ್ವಲ್ಪ ಪ್ರಮಾಣದ ವಿಷನೇ ಇದ್ದಂಗೆ, ಆದರೂ ಪರವಾಗಿಲ್ಲ ಅನ್ನಂಗೆ ಆಗ್ಬೋದು. ನಿನ್ನೆ ಒಂದು ಘಟನೆ ನಡೀತು. ಈಗ ನಿಮಗೆ ಕಾಣ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ. ಇದನ್ನು ಜಂಗಲ್ ಬಾರಲ್ಲಿ ಹೋಗಿ ನೋಡಿದ್ರು. ಇಲ್ಲೇನು ನಿಮಗೆ ಕಾಣ್ತಾ ಇದೆ ಸಿಂಬಲ್ಲು, ಇದು ರೆಡ್ ಕಲ್ಲರು ಇವೆಲ್ಲ ಮಾರ್ಕ್ ಇರೋದು ಒಂದು, ಇಲ್ಲೇನು ಇಲ್ಲದ್ದು ಒಂದು. ಈ ಮಾರ್ಕ್ ಇರೋದು ಕುಡಿದ್ರೆ ಟೇಸ್ಟ್ ಅಲ್ಲಿ ಏನೇ ಆಗಲಿ ಒಂದು ಹೊಟ್ಟೆ ಉರಿಯೋದಲ್ಲಿ ಏನೂ ಪರಿಸ್ಥಿತಿ ಇಲ್ಲ. ಇದನ್ನು ನಾನೇ ಪ್ರಯೋಗ ಮಾಡಿದ್ದೀನಿ. ಯಾಕೆಂದರೆ ನಾನು ಇರೋದನ್ನ ಹೇಳ್ಕೊತಿದ್ದೀನಿ. ನಾವು ಕುಡಿಯೋದು ಅಂತಂದರೆ ಈ ಸಮಾಜದಲ್ಲಿ ಈಗ ಗೌರ್ಮೆಂಟಿಗೆ ಪ್ರಾಫಿಟ್ ಬರ್ತಿರೋದೇ ಇದು. ನಮ್ಮ ವೈಯಕ್ತಿಕವಾಗಿ ನಮ್ಗೆ ಏನೋ ಒಂದು ಕೆಲಸ ಮಾಡಿರ್ತಾರೋ ಇನ್ನೊಂದು ಕುಡಿದು ಆ ಒಂದು ರಿಲ್ಯಾಕ್ಸೇಷನ್ಗೆ ಮಾಡ್ತಾರೆ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಒಂದು ಗೌರ್ಮೆಂಟದ್ದು ಎಣ್ಣೆ, ಗೌರ್ಮೆಂಟದ್ದು ಏನು ಸೇಲಿದೆ ಇದೆಲ್ಲ ಕರೆಕ್ಟಾಗಿ ಇರೋದು ಚೆನ್ನಾಗಿದೆ ಕುಡಿದ್ರೆ. ಇಲ್ಲಿ ಎದುರಿಗೆ ಕಾಣ್ತಿರ್ಬೋದು, ಇಲ್ಲಿ ಯಾರು ಗಮನಿಸ್ತಾ ಇದ್ದೀರಿ ಅವರೆಲ್ಲ ನೀಟಾಗಿ ನೋಡಿ, ಇನ್ನಿಷ್ಟು ಕುಡಿಬೇಕಾದ್ರೂ ಗಮನಿಸಿ. ಇಲ್ಲೇನೂ ಮಾರ್ಕ್ ಇಲ್ಲ, ಇಲ್ಲಿದೆ. ಇದು ಚೆನ್ನಾಗಿದೆ ಎಣ್ಣೆ, ಇದು ಚೆನ್ನಾಗಿಲ್ಲ. ಸೇಮ್ ಹಿಂದ್ಗಡೆ ರಿವರ್ಸ್ ಮಾಡ್ತೀನಿ, ಸೇಮ್ ಇದೇ ಥರ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ. ಇದನ್ನೇ ದಂಧೆ ಮಾಡ್ಕೊಬಿಟ್ಟವ್ರೆ. ದೊಡ್ಡ ಮಾಫಿಯಾ ನಡೀತಿದೆ ಹಾಸನದಲ್ಲಿ. ದಯಮಾಡಿ ಇದನ್ನು ಏನು ಎಕ್ಸೈಸ್ ಡಿಪಾರ್ಟ್ಮೆಂಟು, ಗೌರ್ಮೆಂಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನಿಸಬೇಕು. ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಾವು ಕುಡಿತಿರೋದು ಸ್ವಲ್ಪ ಪ್ರಮಾಣದ ವಿಷ. ಸೇರಿಸಿ ಒಟ್ಟಿಗೆ ಬೇಗ ಸೇರಿಸಿ ಜನನ್ನ ಸಾಯಿಸಕ್ಕೆ ಹೋಗ್ಬೇಡಿ. ದಯಮಾಡಿ MLA ಅವರು ಆಗ್ಬೋದು, ಈ ನಮ್ಮ ಕ್ಷೇತ್ರದ MLA ಅವರು ದಯಮಾಡಿ ನಮ್ಮ ಕಟ್ಟಾಯದ ಹೋಬಳಿಗೆ ಒಂದು MSL ಮಾಡಲೇಬೇಕು. ಇದೊಂದು ಮಾಫಿಯಾ ತಡೆಗಟ್ಟಬೇಕು. ಮಾನ್ಯ ನಮ್ಮ ಅಬಕಾರಿ ಸಚಿವರಾದ MB ಪಾಟೀಲ್ ಅವರು ಗಮನಕ್ಕೂ ತರ್ತಾ ಇದ್ದೀವಿ. ದಯಮಾಡಿ ಎಣ್ಣೆಯಲ್ಲಿ ಭಾರಿ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಹಾಸನ ಅದರಲ್ಲಿ. ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕಿ ಇವರೆಲ್ಲ ಮಿಂಗಲ್ ಆಗಿಬಿಟ್ಟಿದ್ದಾರೆ ಅಧಿಕಾರಿಗಳು. ನಾವು ಹೇಳಂಗಿಲ್ಲ. ಅವ್ರಿಗೇನೋ ಒಂದು 50,000 ಸಂಬಳ ಬರ್ತಾ ಇದ್ದಾರೆ, ಇವರೇ 2 ಲಕ್ಷ ಕೊಡ್ತಾರೆ. ಇನ್ನೇನಕ್ಕೆ ಮಾತಾಡ್ತಾರೆ? ಇಲ್ಲಿ ಬಡಬಗ್ರು ಏನೋ ಕೂಲಿ ಮಾಡೋರೋ ಏನೋ ಕುಡಿತಾರೆ ಅಂದ್ಬಿಟ್ಟು ಈ ಥರ ಆ ದುಡ್ಡನ್ನ ಇದರಲ್ಲಿ ಮಾಡ್ಕೊತಾ ಇದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ದೊಡ್ಡ ಮಾಫಿಯಾ ಮಾಡ್ತಾ ಇದ್ದಾರೆ. ಈಗ ಯಾರೋ ಒಬ್ಬ ರೌಡಿಸಮು ಇನ್ನೊಂದು ಮಾಡಿ ಒಂದು ಕೊಲೆ ಮಾಡಿದರೆ ಈ ಎಣ್ಣೆ ಕಂಪ್ನಿಯವರು ಇಡೀ ಸಂಸಾರನೇ ಹಾಳು ಮಾಡ್ತಾವ್ರೆ. ಒಂದೊಂದು ಮನೆಯಲ್ಲಿ 1 ವರ್ಷಕ್ಕೆ ಒಬ್ಬೊಬ್ಬ ನನಗೆ ಸಾಯಂಗೆ ಆಗೋಗ್ಬಿಟ್ಟಿದೆ. ಆ ಥರ ಪರಿಸ್ಥಿತಿ, ಕಾಯಿಲೆಗಳು ಬೀಳ್ತಾ ಇದ್ದಾರೆ. ಅವ್ರ ಲಿವರ್ ಕಿಡ್ನಿ ಎಲ್ಲ ಫೇಲ್ಯೂರ್ ಆಯ್ತವೆ. ಆ ಥರ ಪರಿಸ್ಥಿತಿ ಆಗಿದೆ. ಇದಕ್ಕೆ ಸರ್ಕಾರ ಗಮನ ಕೊಟ್ಟು ಒಂದು ಸ್ಪೆಷಲ್ SIT ಥರ ಒಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಹಾಸನದಲ್ಲಿ. ಇಲ್ಲ ಅಂತಂದರೆ ನಮ್ಮ ಹಾಸನದಲ್ಲಿ ಏನು ಎಣ್ಣೆ ನೀವು MSL ಬಿಟ್ಟು ಬೇರೆ ಕಡೆ ಎಣ್ಣೆ ಕುಡಿದ್ರು ಅದು ಆಗೋದೇ ಇಲ್ಲ. ಹೆಂಗೆ ಓವರ್ ಆಗುತ್ತೆ, ಹೊಟ್ಟೆ ಉರಿ ಬರುತ್ತೆ, ಈ ಥರ ಪರಿಸ್ಥಿತಿ ಬರ್ತಾ ಇದೆ. ಯಾರೋ ಕೆಲಸ ಮಾಡೋರು ಏನೋ ಒಂದು ತಡ್ಕೊತಾವ್ರೆ, ಮಜ್ಜಿಗೆ ಕುಡ್ಕೊಂಡು ಮೊಸರು ಕುಡ್ಕೊಂಡು, ಇಂಥ ಪರಿಸ್ಥಿತಿ ಇದೆ. ದಯಮಾಡಿ ಮುಂದೊಂದು ದಿನ ನಮ್ಮ MLA ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಕಟ್ಟಾಯದ ಹೋಬಳಿ ಪರವಾಗಿ ಫಸ್ಟು ನಮ್ಮ ಹೋಬಳಿಗೆ ಒಂದು MSL ಇಲ್ಲ, ಫಸ್ಟ್ ಮಾಡಿ. ಯಾಕೆ ಅಂತಂದರೆ ಈ ಥರ ಒಂದು ದಿನಕ್ಕೆ 3 ಲಕ್ಷ ಕಟ್ಟಾಯದಲ್ಲಿ ಆಯ್ತೈತೆ ಒಂದು ಪ್ರಾಫಿಟ್ಟು ಒಂದೊಂದು ಬಾರಲ್ಲಿ ಅಂತ ಅಂದರೆ, ಇದರಲ್ಲಿ ಒಂದು 50,000 ರೂಪಾಯಿಂದ ಒರಿಜಿನಲ್ ಎಣ್ಣೆ, ಇನ್ನು 1-2.5 ಲಕ್ಷದ್ದು ಡೂಪ್ಲಿಕೇಟ್ ಎಣ್ಣೆ ಹೊಡಿತಾವ್ರೆ. ಇದನ್ನು ನೋಡಿ ದಯಮಾಡಿ ವೋಟ್ ಹಾಕೋರು ಜನಗಳು ಬೇಕು ನಿಮಗೆ. ಹಿಂಗೆ ಮುಂದೊಂದು ಕಾರಣಕ್ಕೆ ಎಲ್ಲರೂ ಅರ್ಧ ಇವರೇ ಎಣ್ಣೆ ಅಂಗಡಿಯರೇ ಮಾಡಿ ಸಾಯಿಸ್ತಾರೆ. ಇಲ್ಲ ಅಂತಂದರೆ ಎಣ್ಣೆನೇ ಬ್ಯಾನ್ ಮಾಡಿ. ಗುಜರಾತು ಬಿಹಾರಲ್ಲಿ ಹೆಂಗಿದೆ ಆ ಥರ ಮಾಡೋಕ್ಕೆ ನಾವೆಲ್ಲ ಸೇರ್ಕೊಂಡು ಒಮ್ಮತದಿಂದ ಬೇಕಾದ್ರೆ ನಾವೊಂದು ಚಳುವಳಿನೇ ಮಾಡೋಣ. ಇದಕ್ಕೆ ಬಗ್ಗೆ ಗಮನಿಸಬೇಕು ಅಧಿಕಾರಿಗಳೆಲ್ಲ. ಇದನ್ನು ಮನಗಂಡು ಹೋರಾಟ ಮಾಡೋಕ್ಕೆ
ಅವ್ರಿಗೆ ಹೇಳ್ಬೇಕಾಗತ್ತೆ. ಅಧಿಕಾರಿಗಳು ದಯಮಾಡಿ ದುಡ್ಡಿನ ಆಸೆ ಬಿಟ್ಬಿಟ್ಟು ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ದುಡ್ಡು ಕೊಡ್ತೀವಿ, ಒಳ್ಳೆ ಡ್ರಿಂಕ್ಸನ್ನು ಸಪ್ಲೈ ಮಾಡೋದನ್ನು ವ್ಯವಸ್ಥೆ ಮಾಡಿ. ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಬೇರೆ ಕುಡಿಯೋರ್ಗೂ ಹೆಂಡತಿ ಮಕ್ಕಳಿದ್ದಾರೆ. ನಿಮ್ಮ ಒಂದು ಈಗ ನಾವು ಫಸ್ಟ್ ಸತ್ತರೆ ಬೇರೆಯವರು ಬೇಗ ನಿಧಾನಕ್ಕೆ ಸಾಯ್ತಾರೆ. ಆದರೆ ಒಳ್ಳೆ ಒಂದು ನಾವು ಕೊಡೋ ಗ್ರಾಹಕರು ಒಳ್ಳೆ ದುಡ್ಡಿಗೆ ಒಂದು ಒಳ್ಳೆ ಎಣ್ಣೆನಾರು ಕೊಡಲಿಲ್ಲ ಅಂದ್ರೇನು? ಯಾರೋ ಒಬ್ಬನ ಕಂಪ್ನಿನೋ ಯಾರೋ ಒಂದು ಗ್ರೂಪ್ ನಾವು ಉದ್ಧಾರ ಮಾಡೋಕ್ಕೆ ಮಾಡಬೇಡಿ. ಈ ಒಂದು ವಿಚಾರನ ಗಮನಿಸಿ. ದಯಮಾಡಿ ಯಾರು ವೀಡಿಯೋಗಳು ನೋಡ್ತಾರೆ ಅವ್ರಿಗೆ ಹೇಳ್ತಿದ್ದೀನಿ, ಇದು ನೋಡ್ತಿದ್ರಲ್ಲ ಈ ಸಿಂಬಲ್ ಇರೋರು ಕುಡಿದ್ರೆ ಒಂಥರ ಚೆನ್ನಾಗಿದೆ, ಇದು ಕುಡಿದ್ರೆ ವಿಷ ಕುಡ್ದಂಗೆ ಆಗುತ್ತೆ, ಹೊಟ್ಟೆ ಉರಿ ಬರ್ತಿದೆ. ಇದನ್ನು ಯಾರಿಗೆ ಹೇಳೋಣ ಬಿಡೋಣ? ಇದನ್ನು ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ, ಈ ವಿಡಿಯೋನೂ ಮಾಡ್ತಾಯಿದ್ದೀವಿ. ನೀವು ಶೇರ್ ಮಾಡಿ, ಸ್ವಲ್ಪ ದೊಡ್ಡ ಮಟ್ಟಕ್ಕೆಲ್ಲ ಮಾಡಿ. ನಾನೇ ಈಗ ಹೊಸದಾಗಿ ನಮ್ಮ ಹಾಸನ ಜಿಲ್ಲೆಯವರು ಮಂಡ್ಯದಲ್ಲಿ ಗೆದ್ದಿರುವಂಥ ಕುಮಾರಸ್ವಾಮಿ ಅವರಿಗೆ ಗಮನಕ್ಕೆ ತರ್ತಾಯಿದ್ವಿ. ಈ ಎಣ್ಣೆ ವಿಚಾರ ಮಾಫಿಯಾ ನಡೀತಾ ಇದೆ ಹಾಸನದಲ್ಲಿ. ಇದನ್ನು ದಯಮಾಡಿ ತಡೆಗಟ್ಟಬೇಕು. ಜನನ್ನ ರಕ್ಷಣೆ ಮಾಡಿ, ಆರೋಗ್ಯವಾಗಿರೋಂಥದ್ದು ಮಾಡಿ. ಇಲ್ಲ ಮೋದಿಯವ್ರ ಗಮನಕ್ಕೆ ತಂದು ಎಣ್ಣೆನೇ ನಮ್ಮ ಬ್ಯಾನ್ ಮಾಡಿ, ಎಣ್ಣೆನೇ ಬೇಡ, 15 ದಿನ ಚೆನ್ನಾಗಿ ಇದಾಯ್ತಾರೆ, ಆಮೇಲೆ ಸರಿ ಆಯ್ತಾರೆ, ಸಾಮಾನ್ಯ ಬದುಕನ್ನು ನೋಡ್ಕೋತಾರೆ. ಇಷ್ಟು ಹೇಳ್ತಾ ನನ್ನ ಒಂದು ಏನು ಇರೋದನ್ನು ಸತ್ಯ ಇದು ಕುಡಿದು ಅನುಭವಿಸಿದ್ದೀವಿ. ಇದನ್ನೆಲ್ಲರೂ ಇದು ಮಾಡ್ಕೊಂಡು ಈ ಎಲ್ಲ ಗ್ರೂಪ್ ಬಗ್ಗೆ ಶೇರ್ ಮಾಡಿ. ಎಸ್, ಅವರು ಮಾತನಾಡೋದೆಲ್ಲವನ್ನ ಕೂಡ ನೋಡ್ತಾ ಇದ್ರಿ. ಅವರು ಹೇಳ್ತಾ ಇದ್ರು ಅಲ್ಲಿ MSIಗಳಲ್ಲಿ ಈ ರೀತಿ ಆಗೋದಿಲ್ಲ. MSI ಅಂದ್ರೆ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು, MRP ರೇಟಿಗೆ ಎಣ್ಣೆಯನ್ನ ಮಾರಾಟ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಖಾಸಗಿ ಮದ್ಯದ ಅಂಗಡಿಗಳಿದೆಯವಲ್ಲ, ಅಲ್ಲಿ ಈ ರೀತಿಯಾದಂತಹ ನಕಲಿ ಮದ್ಯಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಮಾಡ್ತಾರೆ. ಅಂಡ್ ಅವರು ಜೊತೆಗೆ ಮುಂದಕ್ಕೆ ಮಾತಾಡ್ತಾ ಹೇಳ್ತಾ ಇದ್ರು, ಕಟ್ಟಾಯ ಭಾಗದಲ್ಲಿ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ನಮ್ಮ ಭಾಗದಲ್ಲಿ MSI ಇಲ್ಲ. ಸಂಬಂಧಪಟ್ಟ ಶಾಸಕರು, ಸಚಿವರು, ಸಂಸದರುಗಳು ಇವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಈ ಕೂಡಲೇ ಇಲ್ಗೊಂದು MSI ಅಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡ್ಬೇಕಾದ್ರೆ ಒಂದಿಷ್ಟು ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ರು, ಅವೆಲ್ಲ ಓಕೆ ಫೈನ್. ನಾವ್ ಹೇಳ್ತಕ್ಕಂಥದ್ದು ಮದ್ಯವನ್ನೇ ಕುಡಿಬೇಡಿ, ಆಯ್ತಾ? ಎಣ್ಣೆ ಕುಡಿಬೇಡಿ, ತಪ್ಪು, ಆರೋಗ್ಯಕ್ಕೆ ಹಾನಿಕರ, ಮದ್ಯ ಸೇವನೆ ಸಾವನ್ನ ಸಂಭವಿಸಬಹುದು ಅಂತ ಬಾಟ್ಲು ಮೇಲೆ ಮಾಡದಿರುತ್ತೆ. ಸೊ ಕುಡಿಬೇಡಿ. ಒಂದು ವೇಳೆ ನಾನು ಇಷ್ಟೆಲ್ಲವನ್ನ ಮೀರಿ ಕುಡಿಲೇಬೇಕು ಅಂತ ಹೊರಟಿದ್ರೆ ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ಅವರು ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋದಲ್ಲಿರೋರು ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಪ್ರಿಫರಿಂಗ್ ದಟ್. ನೀವು ಮದ್ಯ ಸೇವನೆ ಮಾಡಿ ಅನ್ನೋದನ್ನ ನಾನು ಪ್ರಿಫರೇ ಮಾಡಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಹಾಸನದ ಕಟ್ಟಾಯ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತ ಅವ್ರು ಹೇಳ್ತಾ ಇದ್ರು ನೋಡಿ, 2 ಪ್ಯಾಕೆಟ್ಗಳನ್ನ ಅಕ್ಕಪಕ್ಕ ಇಟ್ಕೊಂಡಿದ್ದಾರೆ. ನೀವು ಆ ದೃಶ್ಯಾವಳಿಗಳನ್ನ ನೋಡ್ತಾ ಇರಬಹುದು. 2 ಪ್ಯಾಕೆಟ್ಗಳು ಅಕ್ಕಪಕ್ಕ ಇಟ್ಕೊಂಡಿದ್ದಾರೆ. 2 ನೋಡಕ್ ಸೇಮ್ ಸಿಮಿಲರ್ ಆಗಿದ್ದಾವೆ. ಬಟ್ ಒಂದು ರಿಯಲ್, ಒಂದು ಫೇಕ್. ನೀವು ನೋಡಕ್ ಅದು ಯಾವ್ದೋ ಒಂದು ರೆಡ್ ಕಲರ್ ಮಾರ್ಕ್ ಅವ್ರು ಹೇಳ್ತಾ ಇದ್ರಲ್ಲ, ಅದೊಂದು ರೆಡ್ ಕಲರ್ ಮಾರ್ಕ್ ಒಂದಿಲ್ಲ ಅಷ್ಟೇ. ಇದಕ್ಕೆ ಹೆಸರು ಮತ್ತೊಂದು ಇನ್ನೊಂದೆಲ್ಲ ಸೇಮ್ ಇದೆ. ಇದನ್ನ ಕುಡಿದ್ರೇನೋ ಹೊಟ್ಟೆ ಉರಿ ಬಂದ್ಬಿಡುತ್ತಂತೆ. ಒರಿಜಿನಲ್ ಕುಡಿದ್ರೆ ಖುಷಿ ಆಗುತ್ತಂತೆ ಇವ್ರಿಗೆ. ಏನೋ ಅವರವರ ಖುಷಿ, ಅವರವರ ಸಂತೋಷ. ಬಟ್ ಸ್ಟಿಲ್ ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಲಿಕ್ಕರ್ ಮಾಫಿಯಾ ಅನ್ನೋದು ಇದೆಯಲ್ಲ, ನಾವು ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಮಾಡ್ಬೇಕಾಗುತ್ತೆ ಕ್ಷಣದಲ್ಲಿ. ಅಬಕಾರಿ ಇಲಾಖೆ ಅಧಿಕಾರಿಗಳು, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ಗಳು, ಅಬಕಾರಿ ಇಲಾಖೆಯ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಆಯುಕ್ತರುಗಳು, ಮತ್ತೊಬ್ರು ಇನ್ನೊಂದ್ರು ಈ ಬಗ್ಗೆ ಗಮನ ಕೊಡಬೇಕು. ಇದು ಮತ್ತೊಂದ್ ಕಡೆ ಸರ್ಕಾರಕ್ಕೂ ಕೂಡ ನಷ್ಟನೇ, ಅದನ್ನು ಕೂಡ ಗಮನ ಹರಿಸ್ಬೇಕು. ಯಾಕೆ ಅಂತ ಅಂದ್ರೆ ಮದ್ಯವನ್ನ ಅಬಕಾರಿ ಇಲಾಖೆ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಮದ್ಯವನ್ನ ಮಾರಾಟ ಮಾಡಿದ್ರೆ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಬೇಕು. ಆದ್ರೆ ಈ ತರ ಡೂಪ್ಲಿಕೇಟ್ ಮದ್ಯವನ್ನ ತಗೊಂಡ್ ಮಾರಿದ್ರೆ ಯಾರಿಗೂ ತೆರಿಗೆ ಕಟ್ಟೋದಿರೋದಿಲ್ಲ, ಅಬಕಾರಿ ಇಲಾಖೆಗೆ ಲೆಕ್ಕ ಕೊಡೋದಿರೋದಿಲ್ಲ. ಯಾರೋ ಕಂಪ್ನಿಲಿ ಕುತ್ಕೊಂಡು ಜನರ ಜೀವ ಜೊತೆ ಆಟಾಡ್ತಿರ್ತಾನಲ್ಲ ಇಡಿಯಟ್ ಒಬ್ಬ, ಅವನಿಗೆ ಒಂದಿಷ್ಟು ಕಮಿಷನ್ ಕೊಟ್ಬಿಟ್ರೆ ಮುಗಿದೋಯ್ತು. ಹಾಸನದಲ್ಲಿ ಈ ಲಿಕ್ಕರ್ ಮಾಫಿಯಾಗೆ ಸಂಬಂಧಪಟ್ಟ ಯಾರು ಅಬಕಾರಿ ಇಲಾಖೆ ಆಯುಕ್ತರಿದ್ದಾರೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ಗಳಿದ್ದಾರೆ, ದೇ ಹ್ಯಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಈ ಬಗ್ಗೆ ಸಂಬಂಧಪಟ್ಟವರು ಎಲ್ಲ ಅಂಗಡಿಗಳನ್ನ ಈಗ ಆಲ್ರೆಡಿ ಒಂದಿಷ್ಟು ನಿಯಮಗಳನ್ನ ಗಾಳಿಗೆ ತೂರಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವ ನಿಯಮಗಳನ್ನು ಕೂಡ ಮದ್ಯದ ಅಂಗಡಿಗಳಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದಿಷ್ಟು ಆರೋಪಗಳು. ಇದಕ್ಕೆ ಅಬಕಾರಿ ಇಲಾಖೆಯವರೇ ಸಾಥ್ ಕೊಡ್ತಾರೆ, ಅವರಿಗೆ ಮಾಮೂಲಿ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅನ್ನೋ ಒಂದಿಷ್ಟು ಆರೋಪಗಳೆಲ್ಲ ನಿರಂತರವಾಗಿ ಕೇಳ್ಕೊಂಡ್ ಬರ್ತಾ ಇದಾವೆ. ಇದು ಹಾಸನದಲ್ಲೂ ಕೂಡ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಜನರ ಜೀವದೊಟ್ಟಿಗೆ ಚೆಲ್ಲಾಟವನ್ನ ಆಡಬೇಡಿ. ನಿಮಗೆ ಹೆಂಗ್ ಹೆಂಡತಿ ಮಕ್ಳು ಇರ್ತಾರೋ ಮದ್ಯ ಕುಡಿಯೋರ್ಗೂ ಹೆಂಡತಿ ಮಕ್ಳು ಇರ್ತಾರೆ ಅಲ್ವೇ? ಹಾಗಾಗಿ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಳಿ, ಈ ಒಂದು ಮಾಫಿಯಾಗೆ ಬ್ರೇಕ್ ಬೀಳಲಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನೇತೃತ್ವವಾಗಿ ನೋಡ್ತಾರೆ BBC TV ಸತ್ಯದ ಕಡೆ ನಮ್ಮ ನಡೆ.